ನನಗೆ ವಿಶೇಷವಾಗಿ ಧರ್ಮಸ್ಥಳದ ಬಗ್ಗೆ ವೈಯಕ್ತಿಕ ಗೌರವ ಇದೆ. ಅದರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಷಡ್ಯಂತ್ರ ಯಾರ ವಿರುದ್ಧವೂ ಮಾಡಬಾರದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಕಾನೂನಿಗಿಂತ ಯಾರೂ ಇಲ್ಲ, ವೀರೇಂದ್ರ ಹೆಗಡೆಯವರ ಬಗ್ಗೆ ವೈಯಕ್ತಿಕ ಗೌರವವಿದೆ ಎಂದು ಮಧು ಬಂಗಾರಪ್ಪ ಹೇಳಿದರು. ಇದು ಅವ್ರ ವಿಧಾನಸೌಧದ ಒಳಗೆ ಹೇಳಿರೋದ್ರಿಂದ ಅಲ್ಲ, ಒಂದು ನಿಮಿಷ, ಅದನ್ನು ಈ ಪ್ರಸ್ತಾವನೆ ಫಸ್ಟ್ ಮಾಡಿದ್ದು ಅದರೊಳಗೆ. ವಿರೋಧ ಪಕ್ಷದವರು ಸುಮ್ಮನೆ ಇದ್ರು, ಇಲ್ಲಿವರೆಗೂ ಎಲ್ಲರೂ ಇದ್ದರು. ಅದಕ್ಕೆ ನಾನು ಇದನ್ನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನನಗೆ ವಿಶೇಷವಾಗಿರ್ತಕ್ಕಂಥ ವೈಯಕ್ತಿಕ ಗೌರವ ಅಲ್ಲಿಗಿರೋದ್ರಿಂದ ಈಗೇನಾಗ್ತದೆ, ಮಾಡಲಿಲ್ಲ ಅಂದಾಗ ಒಂದು ರೀತಿಯಲ್ಲಿ ಹೋರಾಟಗಳು ಸ್ಟಾರ್ಟ್ ಆಗುತ್ತೆ, ಮಾಡಿದಾಗ ಒಂದು ರೀತಿಯಲ್ಲಿ ಹೋರಾಟ ಆಗುತ್ತೆ. ಸರ್ಕಾರ ಏನು ತೀರ್ಮಾನ ತಗೊಂಡಿದೆ ಅದು ಬೆಳಕಿಗೆ ಬರ್ತಕ್ಕಂಥ ವಿಚಾರಗಳನ್ನು, ಆದರೆ ಮೂಲಕವಾಗಿ ಏನು ಷಡ್ಯಂತ್ರ ಅಂತ ಹೇಳ್ತಾರಲ್ಲ, ಆ ಥರ ಯಾವುದ್ರ ಬಗ್ಗೆನೂ ಆಗಬಾರ್ದು. ನಾನು ಧರ್ಮಸ್ಥಳ ಅಂತ ಹೇಳಲ್ಲ, ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ಒಂದು ಸಂಘ ಸಂಸ್ಥೆ ಆಗಲಿ ಅಲ್ಲ, SITಯಲ್ಲಿ ಅಲ್ಲ, ಅದನ್ನು ಅವರು ಉತ್ತರ ಕೊಡಬೇಕಾಗುತ್ತೆ. ವೈಯಕ್ತಿಕವಾಗಿ ಅವ್ರು ಹೇಳಿದಾಗ ನಾನು ಅದ್ರ ಬಗ್ಗೆ ಚರ್ಚೆನೂ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ, ಅದು ತಪ್ಪಾಗ್ತದೆ. ನನಗೆ ವಿಶೇಷವಾಗಿರ್ತಕ್ಕಂಥ ಈ ಥರ ಗೌರವವನ್ನು ನಾನು ಯಾವತ್ತೂ ಕೂಡ ಧಾರ್ಮಿಕವಾಗಿ, ಪೊಲಿಟಿಕಲಿ, ಸಾಮಾಜಿಕವಾಗಿ ನಾನು ಕೊಟ್ಕೊಂಡ್ಬರ್ತೀನಿ. ಅದಕ್ಕೆ ನೀವು ಎಷ್ಟೇ ಕೇಳಿದ್ರೂ ಐ ವಿಲ್ ಸ್ಟ್ಯಾಂಡ್ ಬ್ಯಾಕ್ ಮಾಡಿ, ಕಾನೂನಿಗೆ ಬಿಟ್ಟು ಬಿಡ್ತೀನಿ ಅಷ್ಟೇ, ನಾನೇನು ಮಾಡೋಕ್ಕಾಗಲ್ಲ. ಕಾನೂನಿಗಿಂತ ಅದನ್ನು ಪಾಪ ವೀರೇಂದ್ರ ಹೆಗ್ಡೆಯವರೇ, ಕಾನೂನಿಗಿಂತ ಯಾರೂ ಇಲ್ಲ, ಮಾಡಿ ನೀವು ಅಂತ ಹೇಳಿದಾಗ ನಾವು ಅದ್ರ ಬಗ್ಗೆ ಹೆಚ್ಚು ತಪ್ಪು, ಅವರಿಗೆಲ್ಲ ವಿಶೇಷವಾಗಿರ್ತಕ್ಕಂಥ ವೈಯಕ್ತಿಕ ಗೌರವ ಪರಿಚಯನೇ ಇರೋದ್ರಿಂದ ಒಂಥರ ಮಾತಾಡೋದಕ್ಕೂ ಕೂಡ ಕಷ್ಟ. ಆಮೇಲೆ ಇಂದ ಸಾಮಾಜಿಕವಾಗಿ ಮಾತಾಡದೇ ಇರೋದು ಒಳ್ಳೆಯದು. ಕಾನೂನು ಏನು ಕೆಲಸ ಮಾಡುತ್ತೋ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಏನಾಗುತ್ತೆ, ಸೋಷಿಯಲ್ ಮೀಡಿಯಾನ ಒಂದು ಕಡೆಗೆ ಬ್ಲೇಮ್ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾ ಫ್ಯಾಕ್ಟ್ಸ್ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಈ ಚರ್ಚೆಗಳಿಗೆ ನಾವು ಹೋಗೋದಿಲ್ಲ. ಇದು ಅವ್ರ ವಿಧಾನಸೌಧದ ಒಳಗೆ ಹೇಳಿರೋದ್ರಿಂದ ಅಲ್ಲ, ಒಂದು ನಿಮಿಷ,